ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲೈವ್. ಇವತ್ತು ನಾನು ಏರ್ಕಾಡದಲ್ಲಿರುವಂಥ ಫೇಮಸ್ ಟೂರಿಸ್ಟ್ ಪ್ಲೇಸ್ನ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಇವಾಗ ನಾನು ಬಂದಿರೋದು ರೋಸ್ ಬೊಟಾನಿಕಲ್ ಗಾರ್ಡನ್ನು. ಇದ್ರ ಜೊತೆಗೆ ಚಿಲ್ಡ್ರನ್ ಸೀಟು, ಮೆನ್ಸ್ ಹಾಗೆ ವುಮೆನ್ ಸೀಟ್ ಅಂತ ಕೂಡ ಇದೆ. ಸೊ ಈ 4 ಪ್ಲೇಸ್ನ ಇಲ್ಲಿ ಕವರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಬನ್ನಿ ಇವಾಗ ರೋಸ್ ಗಾರ್ಡನ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ಈ ಪಾರ್ಕ್ನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 AM ಟು ಈವ್ನಿಂಗ್ 6 PM ವರೆಗೂ ಇರುತ್ತೆ. ಹಾಗೆ ಇದ್ರ ಎಂಟ್ರಿ ಟಿಕೆಟ್ ಬಂದು ಅಡಲ್ಟ್ಸ್ಗೆ 30 ರೂಪೀಸ್, ಹಾಗೆ ಚಿಲ್ಡ್ರನ್ಸ್ಗೆ ಬಂದು 15 ರೂಪೀಸ್ ಹಾಗೆ ಚಾರ್ಜ್ ಮಾಡ್ತಾರೆ. ಫ್ಲವರ್ಸ್ಗಳನ್ನ ನೋಡಿದ್ರೇ ಒಂಥರ ಖುಷಿ. ಸೊ ಎಲ್ಲಿ ನೋಡಿದ್ರು ಕಲರ್ ಫ್ಲವರ್ಸ್ ಎಲ್ಲ ಇರುತ್ತಲ್ಲ, ಈ ಫೋಟೋಗ್ರಾಫ್ಸ್ ಇಷ್ಟಪಡೋರಿಗೆಲ್ಲ ಒಂದೊಳ್ಳೆ ಫೋಟೋಜೆನಿಕ್ ಪ್ಲೇಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಲ್ಯಾವಿಶ್ ಗ್ರೀನರಿ ಇದೆ ನೋಡಿ. ಇನ್ನೊಂದು ಸೈಡಲ್ಲಿ ನೋಡಿದ್ರೆ ಫುಲ್ಲು ಸಿಟಿ ಕಾಣಿಸ್ತದೆ. ಎಸ್ಪೆಷಲಿ ಏನಾದರೂ ಈವ್ನಿಂಗ್ ಟೈಮಲ್ಲಿ ಏನಾದರೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಏನೋ ಲೈಟಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅಂತೂ ಎಸ್ಪೆಷಲಿ ಫೋಟೋ ಇಷ್ಟಪಡೋರ್ಗಂತೂ ಸಖತ್ತಾಗಿ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಬೋದು. ನೀವಿಲ್ಲಿ ಬಂದಾಗ ವೆರೈಟೀಸ್ ಆಫ್ ಫ್ಲವರ್ಸ್ ಮತ್ತು ಪ್ಲ್ಯಾಂಟ್ಸ್ಗಳನ್ನ ನೋಡ್ಬೋದು. ಹಾಗೆ ನೀವೇನಾದರೂ ಇರುವಂಥ ಪ್ಲ್ಯಾಂಟ್ಸ್ಗಳೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಸೇಲ್ಸ್ ಕೌಂಟರ್ ಕೂಡ ಇದೆ. ಸೊ ನಿಮಗೆ ಇಷ್ಟ ಆಗಿರೋಂಥ ಪ್ಲ್ಯಾಂಟ್ಸ್ನ ಇಲ್ಲಿ ತೊಗೋಬೋದು. ಪಾರ್ಕ್ ಅಂತೂ ನೋಡೋದಕ್ಕೆ ಚೆನ್ನಾಗಿದೆ, ಆದರೆ ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಈ ಗ್ರಾಸ್ ಮೇಲೆ ಆ್ಯಕ್ಚುಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ ಈ ಪ್ಲೇಸ್ ಅಂತೂ ನೋಡೋದಕ್ಕೆ. ಫುಲ್ಲು ಅಲ್ಲಿಂದ ಇಲ್ಲಿವರೆಗೂ ಸಖತ್ ಲ್ಯಾವಿಶ್ ಆಗಿದೆ ಗ್ರೀನರಿ. ಈ ಹುಲ್ ಮೇಲಂತೂ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಇನ್ನೂ ಚೆನ್ನಾಗಿದೆ. ಕೆಲವರೆಲ್ಲ ಡ್ಯಾನ್ಸ್ ಮಾಡ್ತಾವೆ ನೋಡ್ರಪ್ಪ ನೋಡಿ. ಈ ಪಾರ್ಕ್ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ತುಂಬ ಜನ ನೋಡ್ತೀನಿ ಎಲ್ಲರೂ ಕೂಡ ರೀಲ್ಸ್ಗಳು ಮಾಡ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಏರ್ಕಾಡಲ್ಲಿರುವಂಥ ಯಾವ ಪಾರ್ಕಿಗೆ ಬೇಕಾದರೂ ಹೋಗಿ ಎಲ್ಲಿ ನೋಡ್ರೂ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಇದ್ದೇ ಇರುತ್ತೆ. ಯಾಕಂದರೆ ಚಿಲ್ಡ್ರನ್ಸ್ಗಳಿಗೆ ಈ ಪಾರ್ಕಿಗೆ ಬಂದರೆ ಫ್ಯಾಮಿಲಿಗಳು ಕೂಡ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಮಕ್ಕಳನ್ನ ಒಂದು ತಲೆಯಲ್ಲಿ ಇಟ್ಕೊಂಡು ಐ ಥಿಂಕ್ ಎಲ್ಲ ಕಡೆ ನೋಡಿದೆ ನಾನು, ಎಲ್ಲಿ ನೋಡಿದ್ರೂ ಚಿಲ್ಡ್ರನ್ಸ್ ಪಾರ್ಕ್ ಇದೆ. ಅವ್ರಿಗೂ ಒಂಥರ ಖುಷಿ ಅಲ್ಲ ಈ ಥರ ಹೊರಗಡೆ ಬಂದಾಗ ಔಟ್ ಸೈಡಲ್ಲಿ ಈ ಥರ ಎಲ್ಲ ಆಟ ಆಡೋದಕ್ಕೆ. ಬೊಟಾನಿಕಲ್ ಗಾರ್ಡನಲ್ಲಿ ಇರೋವಂಥ ವೆರೈಟೀಸ್ ಫ್ಲವರ್ಸ್ನ ನೋಡ್ಕೊಂಡು ಬಂದ್ವಿ. ಇಲ್ಲಿ ಬಂದುಬಿಡೋದು ಇಲ್ಲಿ ಬರೀ ರೋಸ್ ಗಾರ್ಡನ್ಸ್ಗಳೇ ಇರುತ್ತೆ. ಸೊ ಬನ್ನಿ ಈಗ ರೋಸ್ ಗಾರ್ಡನಲ್ಲಿ ಏನೇನಿದೆ ಅಂತ ನೋಡೋಣ. ಈ ಪ್ಲೇಸ್ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ. ಎಷ್ಟು ದೊಡ್ಡ ದೊಡ್ಡ ಹಳಸ್ಲೇನ್ ಮರ ಇದೆ ನೋಡಿ. ಎಷ್ಟು ದೊಡ್ಡ ದೊಡ್ಡ ಹಳಸ್ಲೇನ್ ಕಾಯಿಗಳೆಲ್ಲ ಬಿಟ್ಟಿದೆ. ಈ ಪ್ಲೇಸ್ ನೋಡೋದಕ್ಕೆ ಒಳ್ಳೆ ಏನೋ ಪೈನ್ ಟ್ರೀಸ್ ಎಲ್ಲ ಇರೋ ಥರ ಇದೆ, ಚೆನ್ನಾಗಿದೆ. ರೋಸ್ ಗಾರ್ಡನ್ಗೆ ಹೋಗಬೇಕಂದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಈ ರೋಸ್ ಗಾರ್ಡನಲ್ಲಿ ವೆರೈಟೀಸ್ ಆಫ್ ಕಲರ್ಫುಲ್ ಆಗಿರೋ ರೋಸಸ್ಗಳನ್ನೆಲ್ಲ ನೋಡಬಹುದು. ಇವನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಲಾಲ್ಬಾಗ್ಗೆ ನೆನಪಾಗ್ತಾಯಿದೆ. ಅಲ್ಲಿ ಕೂಡ ಇದೇ ಥರ ಏನು ರೋಸ್ ಗಾರ್ಡನು ಮತ್ತು ಈ ಥರ ಫ್ಲವರ್ಸು ಹಾಗೆ ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸು ಟ್ರೀಸ್ ಎಲ್ಲ ಇರುತ್ತೆ. ಸೊ ಸೇಮ್ ಡೀಟ್ ಅದೇ ಥರ ಇಲ್ಲೂ ಕೂಡ ಇದೆ. ಹಾಗೆ ಇಲ್ಲಿರುವಂಥ ರೋಸ್ಗಳು ವೆರೈಟೀಸ್ಗಳನ್ನೆಲ್ಲ ನೀವು ನೋಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಸೀಸನ್ ತಕ್ಕಂಗೆ ಇದು ಚೇಂಜ್ ಆಗ್ತಾ ಇರುತ್ತೆ. ನಾವು ಬಂದಾಗ ರೋಸ್ಗಳು ಸ್ವಲ್ಪ ಕಮ್ಮಿ ಇದ್ವು. ಬೊಟಾನಿಕಲ್ ಪಾರ್ಕು, ರೋಸ್ ಗಾರ್ಡನ್ ಹಾಗೆ ಇಲ್ಲಿರುವಂಥ ವ್ಯೂ ಪಾಯಿಂಟ್ಸ್ಗಳನ್ನೆಲ್ಲ ನೋಡೋದಕ್ಕೆ ಮಿನಿಮಮ್ ಅಂದರೂ 2 to 3 hours ಆಗುತ್ತೆ. ನಾವಂತೂ 2 kilometer ಆದರೂ ನಡೆದಿರ್ತೀವಿ. ಆವಾಗವಾಗ ಅಲ್ಲಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇಲ್ಲಿರುವಂತಹ ಪ್ಲೇಸಸ್ಗಳು ಹಾಗೆ ವ್ಯೂ ಪಾಯಿಂಟ್ಸ್ಗಳನ್ನ ಎಂಜಾಯ್ ಮಾಡ್ತಾ ನೀವು ಹೋಗ್ಬೋದು. ಫ್ಯಾಮಿಲಿ ಮತ್ತು ಚಿಲ್ಡ್ರನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು.
ವಾವ್, ಇಲ್ಲಿಂದ ಅಂತೂ ವ್ಯೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಸೇಲಂ ವ್ಯೂನ ನಾವು ಇಲ್ಲಿಂದ ನೋಡ್ಬೋದು. ರೋಸ್ ಗಾರ್ಡನ್, ಬೊಟಾನಿಕಲ್ ಗಾರ್ಡನ್ ಇವೆರಡು ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಚಿಲ್ಡ್ರನ್ ಸೀಟು, ಮೆನ್ಸ್ ಹಾಗೆ ವುಮೆನ್ ಸೀಟ್ ಅಂತ ಹೇಳಿ 3 ಸೀಟ್ ಇದೆ. ಏನಪ್ಪ ಇದು ಸೀಟ್ ಅಂತ ಅಂದರೆ, ಇದು ಜಸ್ಟ್ ಈ ಥರ ಒಂದು ಗೋಪುರ ಥರ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿಂದ ಬಂದು ನಿಂತ್ಕೊಂಡು ನೋಡಿದಾಗ ನಾವು ಸೇಲಂನ ವ್ಯೂ ಪಾಯಿಂಟ್ ಹಾಗೆ ಏರ್ಕಾಡ್ನ ವ್ಯೂ ಪಾಯಿಂಟ್ಸ್ನೆಲ್ಲ ನೋಡ್ಬೋದು. ಸೊ ಇಲ್ಲಂತೂ ಎಸ್ಪೆಷಲಿ ಈವ್ನಿಂಗ್ ಟೈಮ್ ಏನಾದರೂ ಬಂದಾಗ, ಸೊ ಸನ್ಸೆಟ್ ಆಗ್ತಾ ಇರುತ್ತಲ್ಲ, ಅಥವಾ ಮಾರ್ನಿಂಗ್ ಏನಾದರೂ ಬಂದಾಗ ಸನ್ರೈಸ್, ಈ ಒಂದು ಟೈಮಲ್ಲಂತೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಒಂದು ಏನು ಗೋಪುರ ಥರ ಚಿಕ್ಕದಾಗಿ ಮಾಡಿದ್ದಾರೆ ವ್ಯೂ ಪಾಯಿಂಟ್ನ, ಸೊ ಇದನ್ನು ಮೆನ್ಸ್ ಹಾಗೆ ವುಮೆನ್ ಸೀಟು ಹಾಗೆ ಚಿಲ್ಡ್ರನ್ ಸೀಟು ಅಂತ ಹೇಳಿ ಕರೀತಾರೆ. ಇವಾಗ ನಾನು ಬಂದಿರೋದು ಚಿಲ್ಡ್ರನ್ ಸೀಟು. ಈಗ ನೆಕ್ಸ್ಟು ಜೆಂಟ್ಸ್ ಮತ್ತು ಲೇಡೀಸ್ ಸೀಟಲ್ಲಿ ಬೇರೆ ಯಾವ ಥರ ವ್ಯೂ ಕಾಣುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಏರ್ಕಾಡಲ್ಲಿರುವಂಥ ಸಿಟಿನ ನಾವು ಇಲ್ಲಿಂದ ನಿಂತ್ಕೊಂಡು ನೋಡ್ಬೋದು. ಸಖತ್ತಾಗಿದೆ ವ್ಯೂಸ್ ಮಾತ್ರ. ವಾವ್. ಈಗ ನಾವು ಆ್ಯಕ್ಚುಲಿ ಬಂದಿರೋದು ಈವ್ನಿಂಗ್ ಟೈಮು, ಸೊ ಸನ್ಸೆಟ್ ಆಗ್ತಾಯಿದೆ. ಸಖತ್ತಾಗಿದೆ ಮಾತ್ರ ವ್ಯೂಸ್ ನೋಡೋದಿಗೆ. ಇವಾಗ ನಾವು ಅದೇ ಸೀಟ್ನ ನೋಡ್ಕೊಂಡ್ಬಂದಿದ್ದು. ಇಲ್ಲಿಂದ ವ್ಯೂ ನೋಡೋಕ್ಕಂತೂ ಸಖತ್ತಾಗಿದೆ. ಈ ವ್ಯೂ ಪಾಯಿಂಟಿಂದ ನಿಂತ್ಕೊಂಡು ಸನ್ಸೆಟ್ ವ್ಯೂನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದಿರಾ ಈ ವ್ಯೂ ಪಾಯಿಂಟ್ನ ನೋಡಿ. ನಾವೇನಲ್ಲಿ ನೋಡ್ಕೊಂಡು ಬಂದ್ವಿ, ಅದು ಬಂದು ಚಿಲ್ಡ್ರನ್ ಸೀಟ್ ಅಂತ ಹೇಳಿ ಕರೀತಾರೆ. ಸೊ ಇವಾಗ ನಾನು ಬಂದಿರೋದು ಬಂದು ಜೆಂಟ್ ಸೀಟ್ ಅಂತ ಹೇಳಿ. ಸೊ ಇಲ್ಲಿಂದ ಬಂದುಬಿಟ್ಟು ಮೇಟೂರ್ ಡ್ಯಾಮ್ ವ್ಯೂನ ನೋಡ್ಬೋದು. ಹಾಗೆ ಸಿಟಿ ವ್ಯೂ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಯಾಕಂದರೆ ಚಿಲ್ಡ್ರನ್ ಸೀಟ್ಗಿಂತ ಇದು ಸ್ವಲ್ಪ ಹೈಟಲ್ಲಿರೋದ್ರಿಂದ ವ್ಯೂನ ತುಂಬ ಚೆನ್ನಾಗಿ ನೋಡ್ಬೋದು. ಎಸ್ಪೆಷಲಿ ಈವ್ನಿಂಗ್ ಟೈಮಲ್ಲಿ ಬಂದಾಗ ಸನ್ಸೆಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ, ಅದು ಕೂಡ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ಸನ್ಸೆಟ್ಟಿಂದ ವ್ಯೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಆಗ್ತಾ ಇದೆ. ಹಾಗೆ ನಾವು ಅಲ್ಲಿ ನೋಡ್ಬೋದು, ಅಲ್ಲಿ ಬಂದುಬಿಟ್ಟು ಮೇಟೂರ್ ಡ್ಯಾಮ್ ಇದೆ. ಸೊ ಇಷ್ಟು ದೂರದಿಂದ ನಾವು ಮೇಟೂರ್ ಡ್ಯಾಮ್ನ ನೋಡ್ಬೋದು. ಎಲ್ಲ ಕಡೆ ಫಾಗ್ ಫಾರ್ಮ್ ಆಗ್ತದೆ. ಈವ್ನಿಂಗ್ ಆಗ್ತಿದ್ದಂಗೆ ಎಲ್ಲ ಕಡೆ ಫಾಗ್ಸ್ ಎಲ್ಲ ಹಾಗೆ ಫಾರ್ಮ್ ಆಗ್ತಾಯಿದೆ. ಚೆನ್ನಾಗಿದೆ ಕ್ಲೈಮೇಟ್, ತಣ್ಣೀರು. ಈ ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಆದರೆ ಇಲ್ಲಿ ಬರೋರು ಏನಾದರೂ ತಿಂದ್ಬಿಟ್ಟು ಇಲ್ಲೇ ಪ್ಲಾಸ್ಟಿಕ್ ಐಟಮ್ಸು ಅದನ್ನೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಇದರಿಂದಾಗಿ ಈ ಪ್ಲೇಸಲ್ಲಿರುವಂಥ ಕ್ಲೆನ್ಸಿನೆಸ್ ಎಲ್ಲ ಹಾಳಾಗುತ್ತೆ. ಸೊ ದಯವಿಟ್ಟು ಯಾರಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಿದಾಗ ಯಾವುದೇ ಪ್ಲಾಸ್ಟಿಕ್ ಥಿಂಗ್ಸ್ಗಳನ್ನ ಇಲ್ಲಿ ಹಾಕಬೇಡಿ. ಇವಾಗ ನಾವು ಲೇಡೀಸ್ ಸೀಟ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಜೆನ್ ಸೀಟಲ್ಲಿ ನಿಂತ್ಕೊಂಡು ನೋಡಿದಾಗ ನೀವು ಸೇಲಂ ಸಿಟಿಯ ವ್ಯೂ ಪಾಯಿಂಟ್ನ ನೋಡ್ಬೋದು. ಅದೇ ರೀತಿ ನೀವು ಲೇಡಿ ಸೀಟಲ್ಲಿ ಬಂದು ನಿಂತ್ಕೊಂಡು ನೋಡಿದಾಗ ಏರ್ಕಾಡ್ನ ಹಿಲ್ಸ್ಗಳು ಹಾಗೆ ಅಲ್ಲಿರುವಂಥ ರೋಡ್ ವೇಸ್ನೆಲ್ಲ ನೀವು ನೋಡ್ಬೋದು. ಎರಡು ಸೈಡಿಂದಲೂ ಕೂಡ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್ಗಳನ್ನ ನೀವು ನೋಡ್ಬೋದು. ನಾನಂತೂ ಇಲ್ಲಿರೋ ವ್ಯೂ ಪಾಯಿಂಟಲ್ಲಿ ಸನ್ರೈಸ್ ನೋಡ್ತಾ ಇವತ್ತಿನ ದಿನಾನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.